ರಾಹುಲ್ ಗಾಂಧಿ ದಡ್ಡ ಅನ್ಕೊಂಡ್ರ ನಮ್ಮಷ್ಟು ಮುಟ್ಟಾಡ್ರ ಯಾರು ಇಲ್ಲ. ಹೊಸದೊಂದು ಆಟ ಚಾಲು ಮಾಡ್ಯಾರ, ನರೇಂದರ್ ಸರೆಂಡರ್ ಅಂತ. ಕಹಾ ಮೋದಿ ಜಿ ಕ್ಯಾ ಕರ್ ರಹೆ ಹೋ, ನರೇಂದರ್ ಸರೆಂಡರ್. ಇಂಥ ಹೇಳಿಕೆಗಳು ಭಾರತ ದ್ರೋಹಿ ಆಗ್ತಾವೋ ಪಾಕಿಸ್ತಾನಕ್ಕೆ ಉಪಕಾರಿ ಆಗ್ತಾವೋ? ರಾಹುಲ್ ಗಾಂಧಿ ಅವ್ರಿಗೆ ಭಾರತದ ಮೇಲಿರೋ ಪ್ರೀತಿಕಿನ್ನ ಪಾಕಿಸ್ತಾನದ ಮೇಲಿರೋ ನಂಬಿಕೆನ ಜಾಸ್ತಿ. ಮೋದಿ ದ್ವೇಷ ಮಾಡ್ಕೋತ ಭಾರತಕ್ಕೆ ದ್ರೋಹ ಬಗೆಯೋ ಕೆಲಸ ನಡೆದಾವ. ಇದೆಲ್ಲ ನೋಡಿದ್ರೆ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕನಾಗಿರಕ ಲಾಯಕ್ ಅದಾರೇನು ಅನ್ನೋ ಪ್ರಶ್ನೆ ಕಾಡ್ತಾವ. ನಮಸ್ಕಾರ ರೀ. ವಿರೋಧ ಪಕ್ಷದ ನಾಯಕ ಮಿಸ್ಟರ್ ರಾಹುಲ್ ಗಾಂಧಿ ಅವರ ನಡವಳಿಕೆ ಮಿತಿ ಮೀರ್ದಂಗ ಕಾಣಕತ್ತೈತಿ. ಒಂದು ಎಲ್ಲೇ ಇರ್ತೈತ್ರಿ, ಎಲ್ಲೇ ಮೀರಿದ್ರ ಅದಕ್ಕೆ ಅರ್ಥ ಇರಂಗಿಲ್ಲ. ರಾಹುಲ್ ಗಾಂಧಿ ಅವ್ರ ಮಾತುಗಳನ್ನು ಎಲ್ಲೇ ಮೀರ್ಯಾವ. ಮೋದಿ ದ್ವೇಷ ಮಾಡ್ರಿ, ಯಾರು ಬೇಡಂದಾರು? ನಿಮ್ಮ ವೈಯಕ್ತಿಕ ರಾಜಕೀಯ ಅಭಿರುಚಿ ಅದು, ಯಾರನ್ನ ದ್ವೇಷ ಮಾಡಬೇಕು, ಯಾರನ್ನ ಟೀಕೆ ಮಾಡಬೇಕು ಅನ್ನೋದು. ಆದ್ರೆ ನೀವು ಮೋದಿ ದ್ವೇಷ ಮಾಡ್ಕೋತ ಭಾರತಕ್ಕೆ ಕೆಟ್ಟದಾಗೋ ಹಂಗ ಮಾತಾಡಿದ್ರ ಯಾರು ಒಪ್ಕೋತಾರ್ರಿ? ಈಗ ಇವತ್ತು ನಿನ್ನೆ ಅಲ್ರಿ, 10 ವರ್ಷ ಆಯ್ತು. ಕಳೆದ 10 ವರ್ಷದಿಂದ ರಾಹುಲ್ ಗಾಂಧಿ ಅವ್ರು ಇಂಥವ ಮಾತಾಡತ್ತಾರ. ಇದಕ್ಕೆ ಲೇಟೆಸ್ಟ್ ಆಗಿ ರಾಹುಲ್ ಗಾಂಧಿ ಅವರು ಇನ್ನೊಂದು ಮಾತು ಹೇಳ್ಯಾರ. ನರೇಂದ್ರ ಮೋದಿ ಅವರು ಟ್ರಂಪ್ ಮುಂದ ತಲಿ ಬಾಗ್ಯಾರ, ಮಂಡಿ ಉರ್ಯಾರ ಅಂತ. ಇಷ್ಟು ದಿನ ಇವರ ನಾಯಕರುಗಳು ಮಾತಾಡಿದ್ರು, ಈಗ ರಾಹುಲ್ ಗಾಂಧಿ ಅವ್ರು ಮಾತಾಡಕತ್ತಾರ. ರಾಹುಲ್ ಗಾಂಧಿ ಅವ್ರು ಹೇಳ್ತಾರ ನರೇಂದರ್ ಟ್ರಂಪ್ ಮುಂದ ಸರೆಂಡರ್ ಆದ್ರು ಅಂತ. ನರೇಂದರ್ ಸರೆಂಡರ್ ಅಂತ ಅದನ್ನೊಂದ್ಸಲ ಕೇಳಿಸ್ಕೊಂಡ್ಬಿಟ್ರಿ. उधर से ट्रंप ने एक इशारा किया, फोन उठाया, कहा मोदी जी क्या कर रहे हो, नरेंद्र सरेंडर. और जी हजूर करके नरेंद्र मोदी जी ने ट्रंप के इशारे का पालन किया. ಟ್ರಂಪ್ ಹೇಳಿದ್ರಂತ ನರೇಂದರ್ ಏನ್ ಮಾಡಾಕತ್ತಿ ಅಂತ ಹಲೋ ಅಂತ ಫೋನ್ ಎತ್ತಿ ಹೇಳಿದ್ರಂತ. ಮೋದಿ ಅವರು ಏನು ಇಲ್ಲ ಜಿ ಹುಜೂರ್ ಅಂದ್ರಂತ. ನರೇಂದರ್ ಅವ್ರು ಸರೆಂಡರ್ ಆಗಂದ ತಕ್ಷಣ ಮೋದಿ ಅವ್ರು ಒಂದು ಮಾತಾಡಲ್ದ ಒಪ್ಕೊಂಡು ಸೀಸ್ ಫೈರ್ ಓಕೆ ಮಾಡಿದ್ರಂತ. ಪಾಕಿಸ್ತಾನದ ಮೇಲೆ ಯುದ್ಧ ನಿಲ್ಲಿಸಿ ಬಿಟ್ರಂತ. ಎಂತ ಜ್ಞಾನ, ಎಂತ ತಿಳುವಳಿಕೆ ರಾಹುಲ್ ಗಾಂಧಿ ಅವ್ರಿಗೆ ನೋಡ್ರಿ. ಅಲ್ಲ, ಈ ಮನುಷ್ಯ ಯೋಚನೆ ಮಾಡಿ ಮಾತಾಡ್ತಾರೋ ಏನು ಹಂಗ ಮಾತಾಡ್ತಾರೋ ತಿಳಿಯಂಗಿಲ್ಲ. ಏನ್ ಇವ್ರು ಟ್ರಂಪ್ ಫೋನ್ ಮಾಡಿದಾಗ ಮೋದಿ ಅವ್ರ ಬಾಜುಕ ಕೂತಿದ್ರು, ಅವ್ರು ಹೇಳೋದೆಲ್ಲ ಇವ್ರಿಗೆ ಔಟ್ ಸ್ಪೀಕರ್ ಒಳಗೆ ಕೇಳ್ಸಾಕತ್ತಿತ್ತು ಅನ್ನಂಗೆ ಹೇಳಕತ್ತಾರ. ಏನು ಕಾಮಿಡಿ ಶೋ ಮಾಡ್ದಂಗ ನಕ್ಕೋದ್ ಮಾತಾಡತ್ತಾರ. ಅದು ದೇಶದ ವಿರುದ್ಧ ಮಾತಾಡುವಂತ ಮಾತುಗಳವು ಅಲ್ರಿ. ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕ, ಸಂವಿಧಾನಿಕ ಹುದ್ದೆ, ಜನ ಮೆಚ್ಕೊಂಡು ಪ್ರೀತಿಯಿಂದ ಆರಿಸಿ ಆ ಕುರ್ಚಿ ಮೇಲೆ ಕುಂಡ್ಸ್ಯಾರ. ಒಬ್ಬ ಜವಾಬ್ದಾರಿ ಇರೋಂತ ಮನುಷ್ಯ ಮಾತಾಡೋ ಮಾತೇನ್ರಿ ಇವ? ಅಲ್ರಿ, ಎಲ್ಲಾರು ಹೇಳಿದ್ರು ನಂಬಲಿಲ್ಲ, ಓಕೆ. ಸೇನೆಯ ಸೇನಾಧಿಕಾರಿಗಳು ಆ ಆಪರೇಷನ್ ಸಿಂಧೂರದಾಗ ದೊಡ್ಡ ಕೆಲಸ ಮಾಡ್ದಂಥವ್ರು ಹೇಳಿದ್ರಲ್ರಿ ಪ್ರೆಸ್ ಮೀಟ್ ಮಾಡಿ, ಪಾಕಿಸ್ತಾನದವರ ನಮ್ಮ ಮುಂದೆ ಬಂದ ಮಂಡಿ ಊರಿ ಸೀಸ್ ಫೈರ್ ಮಾಡ್ರಿ ಅಂತ ಕೇಳ್ಕೊಂಡ್ರು, ಅದಕ್ಕಾಗಿ ಮಾಡೀವಿ ಅಂತ. ಮೋದಿ ಅವರು ಎಲ್ಲರೂ ಹೇಳ್ಯಾರೇನು ಟ್ರಂಪ್ ಅವ್ರು ಮಾಡ್ಸ್ಯಾರಂತ, ಸೇನೆಯವ್ರು ಟ್ರಂಪ್ ಅವ್ರು ಬಂದ್ರು ಮಧ್ಯಸ್ಥಿಕೆ ವಹಿಸ್ಯಾರಂತ. ಏನೂ ಇಲ್ಲ. ಆ ಟ್ರಂಪ್ ಅವ್ರು ಹೇಳೋ ಮಾತು ಕೇಳ್ಕೊಂಡು ಬೇಕಾಬಿಟ್ಟಿ ಮಾತಾಡೋ ನಿಮಗೆಲ್ಲ ಏನು ಹೇಳ್ಬೇಕ್ರಿ? ಅದಷ್ಟೇ ಅಲ್ರಿ, ಪಾಕಿಸ್ತಾನ 48 ತಾಸ ಯುದ್ಧ ಮಾಡಕ ರೆಡಿ ಆಗಿತ್ತು ಭಾರತದ ಮೇಲೆ. ಆದ್ರೆ 8 ತಾಸಿಗೆ ಅದ್ರ ಕಡೆ ನೀಗಲಿಲ್ಲ. ಅಷ್ಟಕ್ಕೆ ಅದು ಸಾಕಾಗಿ ನಮ್ಗೆ ಯುದ್ಧ ವಿರಾಮ ಬೇಕು ಅಂತ ಭಿಕ್ಷೆ ಬೇಡ್ಕೋತ ಮಂಡಿ ಊರ್ತು ಅಂತ ಹೇಳಿ ಸಾಮಾನ್ಯ ಜನ ಹೇಳಿಲ್ರಿ. ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವ್ರು ಹೇಳ್ಯಾರ. ಬ್ಯಾರೆ ಯಾರೋ ಹೇಳಿದ್ರೆ ನೀವು ಒಪ್ಪಂಗಿಲ್ಲ, ಒಪ್ಪನು. ಸೇನೆ ಕಡೆಯವ್ರ ಹೇಳಿದ್ರು ನೀವು ಒಪ್ಪಂಗಿಲ್ಲೇನ್ರಿ ರಾಹುಲ್ ಗಾಂಧಿ ಅವರ? ರಾಹುಲ್ ಗಾಂಧಿ ಅವ್ರಿಗೆ ಒಂದೆರಡು ಮಾತು ಹೇಳಬೇಕು. ಬೇಸಿಕಲಿ ಸರೆಂಡರ್ ಅಂದ್ರೆ ಏನ್ರಿ ಅರ್ಥ? ನೀವು ಬೇರೆ ದೇಶಕ್ಕೆ ಹೋಗಿ ಓದ್ಕೊಂಡು ಬಂದಿರಿ. ಸರೆಂಡರ್ ಅಂದ್ರ ಯಾರ ಕೈಯಾಗ ನಿಗಂಗಿಲ್ಲೋ, ನಾ ಸೋಲ್ತನಂತ ಗೊತ್ತಾಕೈತಲ್ಲ, ಯಾವ ಬಲಿಷ್ಠ ಇರ್ತಾನಲ್ಲ ಅವನ ಹತ್ತಿಕ್ ಹೋಗಿ ನನ್ನ ಕಡೆ ನಿನ್ನ ಜೋಡಿ ಯುದ್ಧ ಮಾಡಕ್ ಆಗಂಗಿಲ್ಲ ಮಾರಯ್ಯ, ನಾ ಸೋಲ್ತನು ಅಂತ ಸರೆಂಡರ್ ಆಗೋದು. ಇನ್ನೊಂದು, ಸೋಲು ನನಗೆ ಕಟ್ಟಿಟ್ಟು ಬುತ್ತಿ ಐತಿ ಅಂತ ಗೊತ್ತಾದ ಮೇಲೆ ಅವನು ಒಪ್ಪಿಕೊಂಡು ಬ್ಯಾಡಪ್ಪ ಈ ಸರೆಂಡರ್ ಆಗಿ ಇದನ್ನಿಲ್ಲೇ ಮುಗಿಸ್ಬಿಡೋನು ಅಂತ ಹೇಳೋದು. ಯಾರು ಬಲಿಷ್ಠರಾಗಿಲ್ಲ, ಯಾರ ಕಡೆ ಶೌರ್ಯ ಇಲ್ಲ, ಸೈನ್ಯ ಇಲ್ಲ ಅಂಥವ್ರು ನಾವು ಯುದ್ಧ ಮಾಡಂಗಿಲ್ಲ ಅಂತ ಒಪ್ಕೊಂತಾರ. ನಮ್ಮ ಕಡೆ ಏನು ಕಡಿಮೆ ಐತ್ರಿ? ನಾವು ವರ್ಷಾನುಗಂಟ್ಲೆ ಯುದ್ಧ ಮಾಡಿದ್ರು ಕರ್ಗಲ್ದಷ್ಟು ನಮ್ಮ ಕಡೆ ಪವರ್ ಐತಿ. ಆ ಪಾಪಿ ಪಾಕಿಸ್ತಾನ, ಭಿಕಾರಿ ಪಾಕಿಸ್ತಾನದ ಕಡೆ ಏನೂ ಇರಲಿಲ್ಲ. 12 ತಾಸು ಯುದ್ಧ ಮಾಡೋಷ್ಟು ಶಕ್ತಿ ಇರಲಿಲ್ಲ. 48 ತಾಸು ಪ್ಲಾನ್ ಮಾಡ್ಕೊಂಡ್ರು, 8 ತಾಸು ಮಾಡಿದ್ರು ಯುದ್ಧ. ಅಂಥವ್ರು ಬಂದು ನಮ್ಮ ಮುಂದೆ ಮಂಡಿ ಉರ್ಯಾರ. ಇದನ್ನ ನಂಬಾಕ ನಿಮ್ಗೆ ಯಾಕೆ ಇಷ್ಟ ಕಷ್ಟ ಆಗತೈತಿ?
ಆದ್ರಿ ರಾಹುಲ್ ಗಾಂಧಿ ಅವ್ರಿಗೆ ಮಿಲಿಟರಿ ಮೇಲೆ, ನಮ್ಮ ಭಾರತೀಯ ಮಿಲಿಟರಿ ಮೇಲೆ ನಂಬಿಕೆ ಇಲ್ಲ. ಆದ್ರ ರಾಹುಲ್ ಗಾಂಧಿ ಅವರ ಆಪ್ತ ಮಿತ್ರ ಶಹಬಾಜ್ ಶರೀಫ್ ಅವರ ಹೇಳ್ಕೊಂಡಾರಲ್ರಿ ನಿನ್ನೆ ಅಷ್ಟನ, ಭಾರತದವರು 9 ಕಡೆ ದಾಳಿ ಮಾಡಿವ್ ಅಂತ ಹೇಳಿದ್ರಿಲ್ರಿ, 8 ಎಕ್ಸ್ಟ್ರಾ ಮಾಡ್ಯಾರ ಅಂತ ವಿತ್ ಪ್ರೂಫ್ ತೋರಿಸಿದ್ರಲ್ರಿ. ಅದನ್ನೇ ರಾಹುಲ್ ಗಾಂಧಿ ಅವರು ನೋಡಿ ನಂಬಬಾರ್ದ್ರೆ? ಅದೆಲ್ಲ ಗೊತ್ತಿದ್ದು ರಾಹುಲ್ ಗಾಂಧಿ ಅವ್ರು ಹಿಂಗ್ ಮಾತಾಡತಾರು ಅಂತಂದ್ರ ರಾಹುಲ್ ಗಾಂಧಿ ಅವರ ಉದ್ದೇಶ ಸ್ಪಷ್ಟ ಐತಿ. ರಾಹುಲ್ ಗಾಂಧಿ ದಡ್ಡತನದಿಂದ ಮಾತಾಡತಾರೇನ್ರಿ? ನೋ. ಶಾನೇರ್ ಇದ್ದು ಹಿಂಗ್ ಮಾತಾಡ್ತಾರೇನ್ರಿ? ಆಹಾ, ಇದೇನು ಅಲ್ಲ. ರಾಹುಲ್ ಗಾಂಧಿ ಅವರು ಪಾಕಿಸ್ತಾನಕ್ಕ ಪುಷ್ಟಿ ನೀಡುವಂತ ಕೆಲಸ ಮಾಡಕತ್ತಾರ. ಮೇ ಬಿ ರಾಹುಲ್ ಗಾಂಧಿ ಅವರ ಆಪ್ತ ಸ್ನೇಹಿತರಲ್ಲಿ ಒಬ್ಬ ಚೀನಾ ಐತಲ್ರಿ, ಚೀನಾ ಏನಾರೇ ರಾಹುಲ್ ಗಾಂಧಿ ಅವ್ರಿಗೆ ಹಿಂಗ ಮಾತಾಡುವಂತ ಪ್ರಣಾಳಿಕೆ ಹೊರಡಿಸಿರ್ಬೇಕು. ಅದಕ್ಕೆ ರಾಹುಲ್ ಗಾಂಧಿ ಅವ್ರು ಹಿಂಗ ಮಾತಾಡಕತ್ತಿರ್ಬೇಕು. ರಾಹುಲ್ ಗಾಂಧಿ ಅವ್ರು ಹಿಂದೊಮ್ಮೆ ಒಂದು ಮಾತು ಮಾತಾಡಿದ್ರು, ಕಾಶ್ಮೀರದಾಗ ಮೋದಿ ಸರ್ಕಾರ ಅನ್ಯಾಯ ಮಾಡತೈತಿ, ಅಲ್ಲಿ ಜನರಿಗೆ ಸೇನೆನು ಅಲ್ಲಿ ಜನರ ಮೇಲೆ ದಬ್ಬಾಳಿಕೆ ನಡ್ಸಾಕತ್ತೈತಿ ಅಂತ. ಈ ಒಂದು ಮಾತನ್ನ ವಿಶ್ವಸಂಸ್ಥೆ ಮುಂದೆ ಇಟ್ಟ ಪಾಕಿಸ್ತಾನ ಕಾಶ್ಮೀರಕ್ಕ ಭಾರತ ಅನ್ಯಾಯ ಮಾಡತೈತಿ, ಇದನ್ನ ನಾವ್ ಹೇಳತ್ತಿಲ್ಲ, ಭಾರತೀಯರ ಮಾತಾಡ್ಯಾರಂತ ರಾಹುಲ್ ಗಾಂಧಿ ಅವ್ರ ಮಾತನ್ನ ಸಾಕ್ಷಿ ಇಟ್ಟು ತಾವು ಶಾನೆಗಳು, ತಾವು ಬಹಳ ಒಳ್ಳೆಯವರು ಅಂತ ಪ್ರೂವ್ ಮಾಡ್ಕೊಳಕ್ ಹೋಗಿತ್ತು. ಅಷ್ಟೆಲ್ಲ ಆದ್ರೂ ರಾಹುಲ್ ಗಾಂಧಿ ಅವರು ಈ ಚಟ ಬಿಡ್ಲೇ ಇಲ್ಲ ಅಂತೀನಿ. ಎಷ್ಟು ಬೇಕಷ್ಟು ಸಲ ಮಾತಾಡಿ ಪಾಕಿಸ್ತಾನದಾಗೂ ಹೀರೋ ಆದ್ರು, ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆ ಮುಂದೆ ಹೇಳಕ ಸಾಕ್ಷಿನೂ ಆದ್ರು. ಈಗ ನೋಡಿದ್ರೆ ಮತ್ತೊಂದು ಹಂತದ ಹೇಳಿಕೆ ಕೊಟ್ಟಾರ. ಈಗ ಒಳ್ಳೆ ಕಾಮಿಡಿ ಶೋದಾಗ ನಿಂತು ಮಾತಾಡ್ದಂಗ ಮಾತಾಡತ್ತಿರೋ ರಾಹುಲ್ ಗಾಂಧಿ ಅವರ ವೀರಾವೇಶ ನೋಡಿದ್ರ 26/11 ಮುಂಬೈ ಅಟ್ಯಾಕ್ ಆದಾಗ ರಾಹುಲ್ ಗಾಂಧಿ ಅವ್ರಿಗೆ ನೆನಪಿರ್ಬೇಕು ಯಾರ ಸರ್ಕಾರ ಇತ್ತು ಅಂತ. ಅದಷ್ಟಲ್ರಿ, ಸೇನೆಯ ಮಾಜಿ ಮುಖ್ಯಸ್ಥ ಹೇಳ್ಕೊಂಡಿದ್ರು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ಅಂತ. ನಾವ್ ಎಷ್ಟೇ ಹೇಳ್ಕೊಂಡ್ರು ಸೋನಿಯಾ ಗಾಂಧಿ ನೇತೃತ್ವದ ಮನಮೋಹನ್ ಸಿಂಗ್ ಅವರ ಅಧಿಕಾರದ ಕಾಂಗ್ರೆಸ್ ಸರ್ಕಾರ ಒಪ್ಪಿಗೆನಾ ಕೊಡ್ಲಿಲ್ಲ, ಎಷ್ಟು ಕೇಳ್ಕೊಂಡ್ರು ತುಟಕ್ ಪಿಟಿಕ್ ಅನ್ಲಿಲ್ಲ ಅಂತ. ರಾಹುಲ್ ಗಾಂಧಿ ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೋ, ಅವರ ನಿಲುವೇನು ಅನ್ನೋದು ಗೊತ್ತಿಲ್ಲ. ಮೇ ಬಿ ಇದನ್ನೆಲ್ಲರೂ ಏನ್ ಹೇಳಕತ್ತಾರಂದ್ರ ಪಾಕಿಸ್ತಾನದ ಮುಂದೆ ಆ ಟೈಮ್ ಒಳಗ ಕಾಂಗ್ರೆಸ್ ಅವರ ಮಂಡಿ ಉರ್ಯಾರ ಅಂತ, ಕಾಂಗ್ರೆಸ್ ಅವರ ಸರೆಂಡರ್ ಆಗ್ಯಾರ ಅಂತ. ನಿಮ್ಮ ಕಾಂಗ್ರೆಸ್ ಸರ್ಕಾರದ ಆಡಳಿತ ಸಂದರ್ಭದಾಗ ಅದು ಎಷ್ಟು ಭಯೋತ್ಪಾದಕ ಕೃತ್ಯಗಳು ನಡೆದು ಅದರ ವಿರುದ್ಧವಾಗಿ ನೀವು ಒಂದರೇ ಪ್ರತಿ ದಾಳಿ ಮಾಡಿರೇನು, ಕ್ರಮ ತಗೊಂಡಿರೇನು, ಒಬ್ಬ ಟೆರರಿಸ್ಟನ್ನ ಹೊಡೆದು ಉಳಿಸಿರೇನು, ಅದರ ಬಗ್ಗೆ ಎಲ್ಲ ನೀವು ಹೊಟ್ಯಾಗ ಮುಚ್ಚಿಟ್ಕೊಂಡು ಹೊರಗೆ ಬಂದ ನರೇಂದರ್ ಸರೆಂಡರ್ ಅಂದ್ರ ನಗತಾರ ಮಂದಿ. ಇಷ್ಟೆಲ್ಲ ನೋಡಿದ ಮೇಲೆ ಮಂದಿ ಏನ್ ಮಾತಾಡತಾರಪ್ಪ ಅಂತಂದ್ರ ವಿರೋಧ ಪಕ್ಷದ ಕುರ್ಚಿ ಮ್ಯಾಲ ಕುಂತ್ಕೊಳಕ ರಾಹುಲ್ ಗಾಂಧಿ ಅವರು ಲಾಯಕ್ ಅದಾರೇನು ಅಂತ. ಅದೆಲ್ಲ ಬಿಟ್ರು ರೀ, ರಾಹುಲ್ ಗಾಂಧಿ ಅವರ ಪಕ್ಷದ ಮಂದಿ ಬ್ಯಾರೆ ಬ್ಯಾರೆ ದೇಶಕ್ಕೆ ಹೋಗಿ ಸರ್ವ ಪಕ್ಷಗಳ ಆಯೋಗದ ಮುಂದಾಳತ್ವ ವಹಿಸ್ಕೊಂಡು ಭಾರತದ ಬಗ್ಗೆ ಹೊಗಳಿ ಮಾತಾಡತ್ತಾರ. ಇಲ್ಲಿ ದೇಶದಾಗ ಕೂತ್ಕೊಂಡು ರಾಹುಲ್ ಗಾಂಧಿ ಉಲ್ಟಾ ಸೀದಾ ದೇಶದ ವಿರುದ್ಧ ಮಾತಾಡ್ತಾರಲ್ಲ, ಇವ್ರಿಗೆ ಏನ್ ಹೇಳ್ಬೇಕ್ರಿ? ಈ ರಾಹುಲ್ ಗಾಂಧಿ ಅವರ ಮಕ್ಕಳಾಟ, ಚೆಲ್ಲಾಟ, ಇವೆಲ್ಲ ಏನ್ ಆಟಗಳದಾವಲ್ರಿ, ಇವನ್ನೆಲ್ಲ ನಾವು ಲೈಟ್ ಆಗಿ ತಗೊಂಡ್ರ ದೊಡ್ಡ ದುರಂತ ಭಾರತಕ್ಕಾದೈತಿ. ದೇಶದ ಜನ ರಾಹುಲ್ ಗಾಂಧಿ ಅವರಿಂದ ಎಚ್ಚರವಾಗಿರ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.